ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹುಲ್ಯಾಳ ಗ್ರಾಮದಲ್ಲಿ ಇಂದು ದಿನಾಂಕ 3/7/2026 ಶುಕ್ರವಾರ ನಿವೃತ್ತ ಹೈಕೋರ್ಟ್ ಜಡ್ಜ್ ಶ್ರೀ ಕೆ.ಎಸ್. ಬೀಳ್ಗಿ ಅವರ ಹುಟ್ಟುಹಬ್ಬದ ಸರ್ಕಾರಿ ಪೂರ್ವ ಪ್ರಾಥಮಿಕ ಶಾಲೆ ಹುಲ್ಯಾಳದಲ್ಲಿ ಶ್ರೀ ಬನಶಂಕರಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮತ್ತು ಸಸಿ ನೆಡುವ ಮೂಲಕ ಆಚರಿಸಲಾಯಿತು. ಶ್ರೀ ವಿ. ಡಿ. ಭದ್ರಣ್ಣವರ್ ಮತ್ತು ಶ್ರೀ ಬಿ. ಡಿ. ಭದ್ರಣ್ಣವರ್ ಶಾಲೆಗೆ ಸಸಿ ಕೊಡುವುದಾಗಿ ತಿಳಿಸಿದರು. ಮಕ್ಕಳ ಜೊತೆ ಬೀಳ್ಗಿ ದಂಪತಿಗಳು ಸಿಹಿ ಊಟ ಮಾಡಿ, ಪ್ರತಿ ವರ್ಷ ನಾನು ಶಾಲೆಗೆ ಬರುತ್ತೇನೆ, ಈ ಶಾಲೆ ಮಾದರಿ ಶಾಲೆ ಮಾಡೋಣ ಎಂದು ಹೇಳಿದರು. ಶಾಲೆ ಮುಖ್ಯ ಗುರುಗಳು, ಗುರುಮಾತೆಯರು, ಗ್ರಾಮದ ಪ್ರಮುಖರು ಶ್ರೀ ಮಲ್ಲಪ್ಪ ಕೋರಿ, ಗಣಪತಿ ಗಲಗಲಿ, ಈಶ್ವರ್ ಬೀಳ್ಗಿ, ಮಹಾದೇವ್ ಗದ್ಯಪ್ಪನವರ್, ಶಿವಕುಮಾರ್ ಜುಂಜಪ್ಪನವರ್, ಅಡಿಯಪ್ಪ ಇಟ್ಟಿ, ಬಸವರಾಜ್ ಕೋಳೂರ್ ಇನ್ನೂ ಅನೇಕರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ವರದಿ ಶಂಭು ಗೊಳಸಂಗಿ. ಅವರು ಈ ಕಡೆ ಕಲ್ಲು ಹೋಗ್ತಾರೆ, ಇವರು ಆ ಕಡೆ ಹೋಗಿದ್ದಾರೆ. ಅಲ್ಲಿ ಚರ್ಚಾಕೂಟ ನಡೆದಿದೆ. ಇದೇ ವಯಸ್ಸು. ಈಗ ನೀವು ಚರ್ಚಾಕೂಟ ಮಾಡಿದ್ರೆ ನಡೆಯಲ್ಲ, ಮಕ್ಕಳೇ ಚರ್ಚಾಕೂಟ. ನನಗೆ ಅತಿ ಸಂತೋಷ ಆದಂದರೆ ಈಗ ನೋಡಿ LKG UKG ಯಾವಾಗಿಂದ ಪ್ರಾರಂಭ ಆಗಿದೆ ನೋಡಿ. LKG UKG ಆ LKG UKG ಮಕ್ಕಳಿಗೆ ಕಳಿಸೋ ಏನು ಶಿಕ್ಷಕರಿದ್ದಾರೆ ಅವರು ತಂದೆ ತಾಯಿಗಳಿಗಿಂತಲೂ ಹೆಚ್ಚಿಗೆ ಸಹನೆ ಬಾಳಬೇಕಾಗ್ತದೆ. ಕೊನೆಯದಾಗಿ ಇಲ್ಲಿ ಗುರು ಮಾತೆಯರೇ ಜಾಸ್ತಿ ಇದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ಒಂದು 4 ಜನರ ಪುರುಷ ಇದ್ರು. ಒಮ್ಮೆ ಕೊಟ್ಟು ಬಿಟ್ಟರೆ ಗಂಡಸರು ಉಳಿಸ್ಕೊಡ್ತಾರೆ. ಹೌದಲ್ಲಪ್ಪ? ಅದಕ್ಕೆ ಈ ಒಬ್ಬರೇ ಇಬ್ಬರು ಒಂದೇಕರ ಉಳ್ಕೊಂಡಾಗುತ್ತೆ. ಯಾಕೆ ಹೆಣ್ಮಕ್ಳು ಕಲ್ತಾರೆ? ಅವರು ಸರಿಯಾಗಿ ಕಲಿಸ್ತಾರೆ. ಮುಂದೆ ನೀವು ಮನೆಯಾಗ ಪಾಲಕರಿಗೂ ಹೆದರಲ್ಲ. ನಿಮ್ಮ ಟೀಚರ್ ಬಂದರೆ ಗಪ್ಚುಪ್ ಬೇಕು. ಮಕ್ಕಳಿಗೆ ಆ ರೀತಿ ಪ್ರೀತಿ ಪ್ರೇಮ ಭಯ ನೀವು ಆ ರೀತಿ ಚೆನ್ನಾಗಿ ಮಾಡ್ಕೊಂಡಿರಿ. ನೀವು ಮುಂದಿನ ವರ್ಷ ಮುಂದಿನ ಬರುವ ಯಾವಾಗಲೂ ನಾನು ಬರಬೇಕು ಬಂದಾಗ ನೀವು ವರ್ಷದಲ್ಲಿ ಒಂದು ಪ್ರಾಜೆಕ್ಟ್ ಈ ಪಾರ್ಟ್ಸ್ ಈ ನೆಲದಲ್ಲಿ ಒಂದೊಂದು ಒಂದು 10 ತೆಂಗಿನ ಮರ, ಒಂದು 20 ಹೂವಿನ ಮರ. ಆದರೆ ಇಷ್ಟ ಆನಂದ ಆಗ್ತಿದೆ. ಮಕ್ಕಳೇ ಹೂವನ್ನು ನೋಡಿ ಆನಂದ ಪಡೀರಿ, ಹರಿಬೇಡಿ. ಈಗ ಚಿಟ್ಟೆ ಅದು ಹರಿಯಲ್ಲ, ಹರಿತದ ಏನಂತಾರೆ ಅಂತ ಪಾತ್ರಗಿತ್ತಿ ನೋಡ್ತದೆ, ಹೂವಿನ ಮೇಲೆ ಹೋಗ್ತದೆ, ಸುಮ್ಮನೆ ಜೇನುನೊಣ ಕುಳಿತದೆ ಹೋಗ್ತದೆ. ಹಾಗೆ ಹೂವನ್ನು ನೋಡಿ ಆನಂದ ಪಡಿ. ಈಗ ನೋಡಿ ಇಲ್ಲಿ ಎಷ್ಟು ಚಂದ ಹೂ ಹಾಕ್ಕೊಂಡಿದ್ದಾರೆ ಮಗು. ಎಲ್ಲಿದ್ದಾಳೆ ನೋಡಿ, ಇಲ್ಲಿ ಪ್ರಾರಂಭದಲ್ಲೇ ಕುಂತಾಳೆ ಪುಷ್ಪರಾಣಿ. ಅಲ್ಲಿ ಎಷ್ಟು ಮಂದಿ ಜಡಿ ಹಾಕ್ಕೊಂಡಿದ್ದಾರೆ. ಹಾಗೆ ನಿಮ್ಮ ತಲೆಯಲ್ಲಿ ಏನು ಹೂವಿನ ಜಡಿ ಇದ್ದಾವೆ, ಇಲ್ಲಿ ಸುತ್ತಲೂ ಒಂದೊಂದು ಮರ ಇರ್ತಾರೆ. ನೆಕ್ಸ್ಟ್ ಟೈಮ್ ನಾನು ಯಾವಾಗೂ ಬಂದರೆ ಕೆಲವೊಂದು ಸ್ಯಾಂಪ್ಲಿಂಗ್ ಕೊಡ್ತೀವಿ. ಇಲ್ಲಿ ಇರೋರು ಯಾಕಂದ್ರೆ ನೀವು ಸ್ಥಳೀಯರು, ಆಧಾರ ಸ್ತಂಭಗಳು ನೀವು. ನಾವು ಬರ್ತೀವಿ 2 ದಿವಸ ಇಲ್ಲಿ ಯಾರೇ ಊರಲ್ಲಿ ಮದುವೆ ಆಗಿ ಆ ಹುಡುಗ ಹುಡುಗಿ ಕಡೆಯಿಂದ ಸಸಿ ಅದೇ ನಿಮ್ಮ ಮಕ್ಕಳು ಇರ್ತಾರೆ. ಇಲ್ಲಿ ಶಾಲೆಯಲ್ಲಿ ಮೆಂತ್ಯ ಸೊಪ್ಪು, ಮೆಕ್ಕೆಜೋಳ, ಗೊಂಜಾಳ ಇದನ್ನು ಸೊಲಿಸಿ ಕೊತ್ತಂಬರಿ ಎಲ್ಲ ಬೆಳಿತಿದ್ದು. ನೀರು ಎಲ್ಲಿದ್ದು ಗೊತ್ತಾ? ಅಲ್ಲಿ ಗಟ್ಟದ ಇಲ್ಲೊಂದು ಮಡದಾರ ಬಾವಿ ಇದೆ, ಈಗ ಗೊತ್ತಿಲ್ಲ. ಅಲ್ಲಿಂದ ಈ ಎಣ್ಣೆ ಡಬ್ಬಿ ಬರ್ತಿದ್ದು, ಅದರ ಗಾಲ್ಗಡ್ ಡಬ್ಬಿ ನೀರು ತಂದು ಹಾಕಿ ಅದನ್ನು ಕೆಲಸ
ಈಗ ನೀವು ಪ್ರತಿ ಶಾಲೆಯಲ್ಲಿ ತಿಳ್ಕೊತಾರೆ ನಾವು 5, 6, 7 ಸಗಣಿ ಸಾರಿಸೋದು ದೊಡ್ಡ ಹುಡುಗರು ತರೋದು, ಸಣ್ಣ ಹುಡುಗರು ಸಾರಿಸೋದು. ನಮ್ಮ ಕ್ಲಾಸಿಗೆ ಇಬ್ಬರು ಲೇಡೀಸು, ಇಬ್ಬರಿಗೆ ಸಾರ್ಸಕ್ಕೆ ಆಗ್ತಿರಲಿಲ್ಲ. ಒಬ್ಬರು ಸಾರಿಸಿದವರು ಪ್ರೊಫೆಸರ್ ರಿಟೈರ್ ಆಗ್ಯಾರ, ಮತ್ತು ಸಗಣಿ ಹೊತ್ತಂದವರು ನಾವು ಏನೇನು ಆಗಿದ್ವಿ. ಅದಕ್ಕೆ ಮಕ್ಕಳಿಗೆ ಈ ಮಕ್ಕಳ ಕಡೆಯಿಂದ ಕೆಲಸ ಮಾಡೋಕ್ಕೆ ತಪ್ಪೇನಲ್ಲ. ಚೈಲ್ಡ್ ಲೇಬರ್ ನೀವು ಅವ್ರಿಗೆ ದಬ್ಬಾಳಿಕೆ ಮಾಡಬೇಕು ಪ್ರೀತಿಯಿಂದ. ಈಗ ಅವ್ರು ಬಡದಾಡ್ತಾರೆ, ಅದು ನೀವು ಕೆಲಸ ಕೊಡ್ತಿರಲಿಲ್ಲ. ಅದಕ್ಕೆ ಮಕ್ಕಳಿಂದ ಮಾಡಿ. ಇನ್ನು ನೀವು ಬರುವ ದಸರಾ ಅಷ್ಟರಲ್ಲಿ ಹೂವಿನಿಲ್ಲ ಭಾಳ ಚೆಂಡು ಹೂವು ನೀವು ಬೀಜ ಹಾಕಿದ್ರೆ ಬೆಳೀತದೆ. ದಾಸವಾಳ 12 ಕಾಲು ಬೆಳೀತದೆ. ಅದು ಖರ್ಚೆಲ್ಲ ಈ ಸದಾಬಾರ ಅದನ್ನೆಲ್ಲ ಬೆಳೆಸಿ ಭಾಳ ಚೆಂದ ಇರ್ತದೆ. ಮಕ್ಕಳಿಗೆ ಹೇಳಿ ನೀವು ಬೆಳೆಸಿ ಚೆನ್ನಾಗಿದೆ. ಈಗ ಮೊದಲೇ ತರಕಾರಿ ಬೆಳೆಯೋಕ್ಕೆ ಅದನ್ನು ಹೂವಿನಿಲ್ಲ ಹೆಣ್ಣು ಬೆಳೆಸ್ಬೇಕು. ನಾನು ವೈಯಕ್ತಿಕವಾಗಿ ಅಂತಂದರೆ ನಾನು ಬಂದಾಗ ಯಾರಿಗೂ ಗೊತ್ತಿಲ್ಲ, ಒಂದೇನೋ ಒಂದು ಈಗ ನಮ್ಮ ಸ್ನೇಹಿತರು ಎಲ್ಲರ ಮನಸ್ಸಿನಲ್ಲಿ ಇಲ್ಲೊಬ್ಬರು ಕೂತಾರೆ ಸುತ್ತೋದಿಲ್ಲ. ಇವರೇ ಬನಶಂಕರಿ ಟ್ರಾನ್ಸ್ಮಿಷನ್ ಊರವ್ರ ಕಡೆ ಒಂದು ಪೈಸಾ ತಗೊಂಡ್ರೆ ಹೆಸರಷ್ಟೇ ಬನಶಂಕರಿ. ಆ ಟ್ರಸ್ಟ್ನಿಂದ ಹಣ ತಗೊಂಡ್ಬೇಕು. ನಾವು ಹೇಗೆ ಮ್ಯಾನೇಜ್ ಮಾಡ್ತಾನೋ ಏನೋ ಇದೊಂದು ಕಾರ್ಯಕ್ರಮ ಮಾಡ್ಕೊಂಡು ಅದಕ್ಕೆ ಇಲ್ಲಿ ಬಿಡಿ ಬದಲು ಸರ್ಕಾರ ಇಲ್ಲದೆ ಏನು ಮುಂದಿನ ಹರಕೆ ಬೇರೆ ನೀವೇ ಇದ್ರು ಇರ್ಬೋದ್ರೆ ನೀವು ಕೊಡ್ರಿ ಅಂತ ಕೇಳಂಗಿಲ್ಲ. ಕೊಡ್ರಿ ಅಂತ ಕೇಳಂಗಿಲ್ಲ ಜನರಿಗೆ. ಈಗ ಉದಾಹರಣೆಗೆ ಅಲ್ಲಿ ಗುರು ಸಜ್ಜಿ ಅಂತ ಕೊಡ್ತಾರೆ. ಗುರು ಸಜ್ಜಿ ಅವ್ರ ಹೆಸರು ಗುರು, ಅವ್ರ ಮುನ್ನ ಶೇಖರ ದೊಡ್ಡಣ್ಣ ಮುತ್ತಪ್ಪ ನಮ್ಮ ಕ್ಲಾಸ್ಮೇಟ್. ಈಗ ಎಲ್ಲರೂ ಹಿರಿಯ ಸಹೋದರು ಆಲ್ಡಿ ಭದ್ರಂಗ, ರಾಮು ಭದ್ರಂಗ. ಆಲ್ಡಿ ಅಂದರೆ ರೆಡಿ, ಬಿಡಿ ಅಂದರೆ ಏನೇ ಕೆಲಸ ನನಗೆ ಬಿಟ್ಟು ಬಿಡಿ, ನಾನೇ ನೋಡ್ಕೋದು. ಮತ್ತು ಇವ್ರು ಹೀಗೆ ಅವ್ರು ರೆಡಿ ಸರ್ನ ಎಷ್ಟು ವಿದ್ಯಾರ್ಥಿಗಳು ಹೇಳ್ರಪ್ಪ ಮುಗೀತಾ ನೋಡಿ, ಎಷ್ಟು ವಿದ್ಯಾರ್ಥಿಗಳು ಹೂವಿನ ಗಿಡಗಳನ್ನು ಕೊಟ್ಟಾಗ, ತೆಂಗಿನ ಗಿಡಗಳನ್ನು ಕೊಟ್ಟಾಗ ನೀರು ಹಾಕಿ ಬೆಳೆಸ್ತೀರಿ ಕೈ ಅಂತ. ಎಷ್ಟು ಮಂದಿ ಬೆಳೆಸ್ತೀರಿ? ಇವರೆಲ್ಲರೂ ಹೆಸರು ಬರ್ಕೊಳ್ಳಿ. ಆ ಗಿಡಗಳಿಗೆ ಇವ್ರ ಹೆಸರು ಇಡುವ ಎಲ್ಲರೂ ನೋಡಿ. ಗಿಡನೇ ಬಾಳಬೇಕಾದಲ್ಲ, ತೋಟನೇ ಮಾಡಿಬಿಡ್ತಾರೆ. ಎಲ್ಲರೂ ಹೆಸರು ಬರ್ಸ್ಕೊಳ್ಳಿ. ಅಷ್ಟು ಸತಿ ತರಿಸುವ. ನೋಡಿ 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 ಇಲ್ಲಿ ಒಂದು ಕೇಳಿ ಬಿಡ್ರಪ್ಪಿ. ನಿಮ್ಮದು ತೆಗೆದು ಅದನ್ನು ಹಾಕೋದು, ನೀರು ಹಾಕೋದು ಅಷ್ಟೇ. ನೀರು ಕಾಂಪಿಟೇಷನ್ ಜಾಸ್ತಿ ನೀರು ಹಾಕಬೇಡಿ, ಏನಾಗ್ತದೆ ಸತ್ತೋಗ್ತದೆ. ಅದಕ್ಕೆ ಮನುಷ್ಯನ ಪ್ರೇರಣೆ ಇರಬೇಕು. ಆ ಏನು ಗಿಡಗಳು ಎಷ್ಟು ಹಚ್ತೀರಿ ಅದಕ್ಕೆ ಆಗುವ ಖರ್ಚನ್ನು ಇವ್ರು ಕೊಡ್ತೇನೆ ಅಂತ ಹೇಳಿದರು. ನೋಡಿ ಅವರು ಹೇಳಿದ್ರು ನೋಡಿ ತಮ್ಮ, ಅವರು ಹೇಳಿದ್ರಂತೆ ಏನು ಗಿಡಗಳು ಹಚ್ತಾರ ಅದಕ್ಕೆ ಪೂರ್ತಿ ಖರ್ಚು ಕೊಡ್ತಾರೆ. ಅವ್ರು ಹೇಳಿದ ಬಳಕ ಮುಗಿತಲ್ಲ. ಇನ್ನು ನಿಮಗೆ ಅದಕ್ಕೆ ಇಬ್ಬರು ಹೇಳಿದ್ರೆ ನೋಡಿ, ಒಂದು ಕನಿಷ್ಠ ನೀವು ಒಂದು 50-60 ಸಸಿ ಹಾಕಿ ನೀವೊಂದು ಯೋಜನೆ ಹಾಕಿ. ಅವರು ಪ್ಲಾಂಟೇಶನ್ ಇಲ್ಲೇ ಮಾಲಿಂಗಪುರದಾಗ ಒಬ್ರು ಇದ್ದಾರೆ. ಅವರು ಅಲ್ಲಿ ಬೇರೆದವ್ರ ಕಡೆಯಿಂದ ಒಂದು ಟ್ರ್ಯಾಕ್ಟರ್ದಲ್ಲಿ ಪ್ಲಾಂಟೇಶನ್ ಒಂದು 10 ತೆಂಗಿನ ಮರ. ಈಗೇನು 5 ವರ್ಷಕ್ಕೆ ತೆಂಗು ಕೊಡ್ತಾರೆ. ಅವು ನಿಮ್ಮ ಮಧ್ಯಾಹ್ನ ಊಟಕ್ಕೆ ತೆಂಗು ಹಾಕ್ತಾವೆ. ನೀವು ನೋಡಿ, ಮುಖ್ಯ ಗುರುಗಳೇ ಮತ್ತು ಇತರ